ನಮಸ್ಕಾರ. ನಾನು ಮುಷೀರ್ ಅಹಮದ್ ಖಾನು, ಬೇರೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ. ಹಾಗೂ ನನ್ನ ಪಕ್ಕದಲ್ಲಿರುವಂತಹವರು ಮಾಜಿ ಅಧ್ಯಕ್ಷರಾದಂತಹ ಪ್ರಕಾಶಣ್ಣನವರಿದ್ದಾರೆ, ಹಾಗೂ ಹಿರಿಯರಾದಂತಹ ಸದಸ್ಯರಾದಂತಹ ನಿಂಗಪ್ಪನವರಿದ್ದಾರೆ, ಜಯಕೀರ್ತಿ ಅವರು, ಆಮೇಲೆ ತನ್ನು ಅವರು ಇದ್ದಾರೆ, ನಮ್ಮ ಹಿರಿಯವರಾದಂತಹ MC ಗಂಗಾಧರ್ ಅವರು ಇದ್ದಾರೆ, ಹಿಂದೆ ಸುರೇಶ್ ಅಣ್ಣ ಇದ್ದಾರೆ. ನಮ್ಮ ಸದಸ್ಯರು ಸಂಘದ ಸಾಕಷ್ಟು ಜನ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡೋ ಉದ್ದೇಶ ಏನು ಅಂತಂದ್ರೆ, ನಮ್ಮ ಸಂಘದ ಮೇಲೆ ಶ್ರೀಯುತ ಕೆಂಚಪ್ ರತ್ನನಾಯಕನವರು ಇಲ್ಲ ಸಲ್ಲದ ಆರೋಪಗಳನ್ನ ಯೂಟ್ಯೂಬ್ ನಲ್ಲಿ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಅದರ ಬಗ್ಗೆ ನಾವು ಏನೈತೆ ಅದನ್ನ ವಿವರ ಮಾಡುವಂತ ಉದ್ದೇಶದಿಂದ ಇವತ್ತು ನಾವು ನಿಮ್ಮ ಮುಂದೆ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ರತ್ನನಾಯಕನವರು ನಮ್ಮ ಸಂಘದ ಮೇಲೆ ಅವ್ಯವಹಾರ ಆಗಿದೆ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ನಲ್ಲಿ ಇದನ್ನ ಮಾಡಿದ್ದಾರೆ. ಅವರು ಒಂದು ಇಂಟರ್ವ್ಯೂ ಪ್ರಕಾರ ಅವರು ನಮ್ಮ ಸಂಘದ ಮೇಲೆ ಇಲ್ಲ ಸಲ್ಲದ ಆರೋಪದ ಮೇಲೆ ಮಾಡಿ ತಗೊಂಡೋಗಿ ಕೇಸುಗಳು ವಗೈರಾಗಳೆಲ್ಲಾನು ಹಾಕಿದ್ದಾರೆ. ಅದು ಅಲ್ಲಿ ಇನ್ನೂ ನಡೆದಿದೆ. ಅದ್ರ ಬಗ್ಗೆ ತೀರ್ಪುಗಳು ಬಂದಿದ್ರು ಸಹ ಅವರು ಹತಾಶರಾಗಿ ಅವರು ಏನಾಗಿದೆ ಅಂತ ಅಂದ್ರೆ, ಅವರು ಇದಕ್ಕಿಂತ ಮುಂಚೆ ನಾವು 2016ರಲ್ಲಿ BH ಮಾದೇವ್ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ನಮ್ಮ ಹಿಂದಿನ ಕಾರ್ಯಕಾರಿ ಸಮಿತಿ ಏನಿತ್ತು ಅವ್ರನ್ನ ನೇಮಕ ಮಾಡ್ಕೊತು. ಆ ಸಮಯದಲ್ಲಿ ನಮ್ಮ ಸಂಘದ ವಹಿವಾಟು ಎಷ್ಟಿತ್ತು ಗೊತ್ತಾ? ಕೇವಲ 17 ಲಕ್ಷ ರೂಪಾಯಿ ಮಾತ್ರ ಇತ್ತು. ಇವತ್ತಿನ ದಿನ ನಮ್ಮ ಒಂದು 200 ಸದಸ್ಯರನ್ನ ಹೊಂದ್ಕೊಂಡು ನಮ್ಮ ಸಂಘ ಇವತ್ತು 12 ಕೋಟಿಯಷ್ಟು ಸಾಲನ ರೈತರಿಗೆ ನಾವು ವಿತರಣೆ ಮಾಡಿದ್ದೀವಿ. ನಾವು ಇದೆಲ್ಲ ಪ್ರಯೋಜನ ಯಾರಿಗಾಗ್ತಾ ಇದೆ ಹೇಳಿ? ನಮ್ಮ ರೈತ ಬಾಂಧವರಿಗೆ ಆಗ್ತಾ ಇರೋದು. ಈಗ ನಮ್ಮ ಸಂಘ ಒಂದು ಅಭಿವೃದ್ಧಿ ಇದ್ದು ಚಲಾವಣೆಯಲ್ಲಿ ಇದ್ದು ಇದರಲ್ಲಿ ಇರೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗುವಂತದ್ದು ಇದೈತೆ. ಸರ್ಕಾರದ ಉದ್ದೇಶ ಏನು? ರೈತರಿಗೆ ಅನುಕೂಲ ಆಗ್ಬೇಕು. ನಮ್ಮ ಸಂಘದ ಮುಖಾಂತರ ರೈತರಿಗೆ ಅನುಕೂಲ ಯಾರಿಗಾಗುತ್ತೆ ಅಂದ್ರೆ ರೈತರಿಗಾಗುತ್ತೆ. ಇದು ಯಾರು ಬೇರೆಯವ್ರಿಗಾಗಲ್ಲ. ಅದ್ರದ್ದೊಂದು ನೀತಿ ನಿಯಮಗಳು ಎಲ್ಲ ಇರೋದ್ರಿಂದ ಸರ್ಕಾರ ಏನ್ ನೀತಿ ನಿಯಮ ರೂಪಿಸಿದೆ ಅದ್ರ ಪ್ರಕಾರ ಸಂಘನ ಆಯ್ಕೆ ಮಾಡಿ ರೈತರಿಗೆ ಸಾಲ ಸವಲತ್ತುಗಳನ್ನ ಅನುಕೂಲ ಮಾಡಿಕೊಡ್ತಾ ಇದೀವಿ. ನಾವು ಬರೀ ಮಧ್ಯವರ್ತಿಗಳು ನಾವು ಅಷ್ಟೇ. ಸರ್ಕಾರದಿಂದ ಬರುವಂತಹ ಸವಲತ್ತು ಸಾಲಗಳನ್ನ ತಂದು ನಾವು ರೈತರಿಗೆ ತಲುಪಿಸ್ತೀವಿ. ರೈತರುಗಳು ಸಹ ಏನು ತಮ್ಮ ಆಸ್ತಿ ವಹಿವಾಟುಗಳನ್ನೆಲ್ಲ ಅಡ ಇಟ್ಟು ಸರ್ಕಾರಕ್ಕೆ ಅದರ ಪ್ರಕಾರ ಅವರು ತಗೊಂಡು ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ, ಅವ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಸರ್ಕಾರ ಒಂದು ಯೋಜನೆ ಮಾಡಿ ಸಹಕಾರ ಸಂಘಗಳ ಮುಖಾಂತರ ಈ ಯೋಜನೆ ತಂದೈತೆ ಅಲ್ವಾ? ಇದು ಮಾಡ್ತಾ ಇರೋದು ಯಾರಿಗೆ? ರೈತರಿಗೋಸ್ಕರ ಮಾಡಿದೆ. ಈಗ ಸಾಲ ಮನ್ನಾ ಆಗಿರೋದು ಯಾರಿಂದ? ಸರ್ಕಾರದಿಂದ ಆಗೈತೆ. ಸಾಲ ಮನ್ನಾ ಆಗಿದ್ರೆ ಏನು, ಅದಕ್ಕೊಂದು ನೀತಿ ನಿಯಮಗಳಿದೆ. ಅದ್ರ ಪ್ರಕಾರ ತಾನೇ ಸಾಲ ಮನ್ನಾ ಆಗೋದು. ನೀತಿ ನಿಯಮ ಇಲ್ಲದೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗೋದಿಲ್ಲ. ಅದು ಎಲ್ಲರಿಗೂ ಗೊತ್ತಿದೆ. ಅಂತದ್ರಲ್ಲಿ ಅವರು ಇದು ಅವ್ಯವಹಾರ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ಯವಹಾರ ಆಗಕ್ಕೆ ಏನು ಮೇಲಾಧಿಕಾರಿಗಳು ಸುಮ್ನೆ ದುಡ್ಡನ್ನ ತಂದು ಯಾರಿಗೂ ಕೊಡುವಂತ ವ್ಯವಸ್ಥೆ ಇದೆಯಾ ಸರ್ಕಾರದಲ್ಲಿ? ಯಾವ ಕಾರಣಕ್ಕೂ ಇರೋದಿಲ್ಲ ಅಲ್ವಾ? ಪ್ರತಿಯೊಂದಕ್ಕೂ ನೀತಿ ನಿಯಮ ಪ್ರತಿಯೊಂದು ಇರ್ತದೆ. ಅದ್ರ ಪ್ರಕಾರ ಮಾಡ್ಕೊಂಡು ನಾವು ಹೋಗಿದೀವಿ. ನಮ್ಮ ಸಂಘಕ್ಕೆ ಅವರು ಪದೇ ಪದೇ ಈ ತರ ಆರೋಪಗಳನ್ನ ಮಾಡ್ತಾ ಮೇಲಧಿಕಾರಿಗಳಿಗೂ ಹೋಗಿ ಕಿರುಕುಳ ಕೊಟ್ಟು ಅವ್ರಿಗೂ ಬ್ಲಾಕ್ ಮೇಲ್ ಮಾಡುವಂತ ಪ್ರಯತ್ನ ಮಾಡಿ ಇಲ್ಲ ಸಲ್ಲದ ಆರೋಪಗಳು ಮಾಡಿದ್ದಾರೆ. ಅದಕ್ಕೆ ಉತ್ತರನೂ ಬಂದೈತೆ. ಆದ್ರೂ ಅವರು ಅದನ್ನ ಸಮಾಧಾನ ಪಡ್ಕೊಳ್ಳದೆ ಈಗ ಯೂಟ್ಯೂಬ್ ಮುಖಾಂತರ ಜನಗಳಿಗೆ ಇಲ್ದಿರುವಂತಹ ಒಂದು ಮೆಸೇಜ್ ನ ಕೊಡ್ತಾ ಇದ್ದಾರೆ. ಸಂಘದ ಮೇಲೆ ಕೆಟ್ಟ ಹೆಸರು ತರುವಂತ ಉದ್ದೇಶದಿಂದ. ಕೆಟ್ಟ ಹೆಸರು ತರಬೇಕ ಉದ್ದೇಶ ಏನು ಅಂದ್ರೆ, ಇವರು ಕಳೆದ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸಿದ್ರು. ನಮ್ಮ ಯಾವಕ್ಕೆ ಡೈರೆಕ್ಟರ್ ಇದಕ್ಕೆ ಅವರು ಚುನಾವಣೆಗೆ ಸ್ಪರ್ಧಿಸಿದ್ರು. ಆ ಚುನಾವಣೆಯಲ್ಲಿ ಅವ್ರು ಸೋತಿದ್ದಾರೆ. ಸಾಮಾನ್ಯ ಮನುಷ್ಯನ ಮೇಲೆ ಸೋತಿದ್ರು. ಅದು ಯಾರು ಆಗ್ಲಿ, ಯಾರಿಗೂ ಸಾಮಾನ್ಯ ಅಂತ ತಿಳ್ಕೊಬಾರ್ದು. ಅವರು ದಿವಂಗತ ಇವತ್ತು ಸುಬ್ನಾಯಕರು ತೀರೋಗ್ಬಿಟ್ಟಿದ್ದಾರೆ. ನಮ್ಮ ಸಂಘದ ಸದಸ್ಯರು ಅವ್ರ ವಿರುದ್ಧ ಅವರು ಸೋತಿದ್ದಾರೆ. ಈಗ ಸೋಲು ಗೆಲುವು ಪ್ರತಿಯೊಬ್ಬರಿಗೆ ಇದ್ದಿದ್ದು. ಅದಕ್ಕೆ ಅವರು ಹತಾಶರಾಗಿ ಈ ತರ ಒಂದು ಕೆಲಸಗಳ ಮಾಡಿ ಇಲ್ದ ಸಲ್ಲದ ಆರೋಪಗಳ ಮಾಡೋದು. ಅವರು ಒಬ್ರು ಅಧಿಕಾರಿ ಈ ಇಲಾಖೆಯಲ್ಲಿ ಅಧಿಕಾರನ ಮಾಡಿ ಅವರು ಬಂದಿರ್ತಾರ. ಅವ್ರ ಅಧಿಕಾರಾವಧಿಯಲ್ಲಿ ಏನೇನೋ ವ್ಯವಹಾರ ನಡೆದಿದೆ. ಈಗ ಬಹಿರಂಗ ಪಡಿಸಲು ಬೇಕಾದಷ್ಟು ವಿಷಯಗಳಿದೆ. ಅವರು ಸಹ ಸವಲತ್ತು ಇದು ಏನು ಸಾಲ ಮನ್ನಾ ಬಂತಲ್ಲ ಅದನ್ನು ಇದು ಪಡ್ಕೊಂಡಿದ್ದಾರೆ, ಅನುಕೂಲ ಪಡ್ಕೊಂಡಿದ್ದಾರೆ. ಅದ್ರ ಜೊತೆ ಅಲ್ದೇನೆ ವೈದ್ಯಕೀಯ ಬಿಲ್ಗಳನ್ನ 2 ಸೈ ತಗೊಂಡು ಅವರು ಸಹ ಇದಾಗಿದ್ರು, ಏನು ಸಸ್ಪೆಂಡ್ ಆಗಿದ್ರು. ಅಂತ ಕೆಲಸಗಳು ಅವರು ಸಹ ಮಾಡಿದ್ದಾರೆ. ತಪ್ಪು ಮನುಷ್ಯನಿಂದ ಮಾಡಿರ್ತಾರೆ. ಇದನ್ನೆಲ್ಲ ಅರ್ಕಿಕೊಳ್ಳದೆ ಅವ್ರು ಏನೇನೋ ಇಲ್ಲದ ಆರೋಪ ಮಾಡ್ತಾರೆ. ಆಮೇಲೆ ಆರೋಪ ಮಾಡಿದ್ರೆ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳು ಬಂದು ಆಗಾಗ ತನಿಖೆ ಮಾಡಿ ನಮ್ಮ ವಿರುದ್ಧ ಏನೈತೆ ಅದನ್ನೆಲ್ಲ ನೋಡಿ ಅವರು ನಮ್ಗೆ ಇದನ್ನು ಕೊಟ್ಟಿರ್ತಾರೆ, ದಾಖಲೆಯನ್ನ ಕೊಟ್ಟಿದ್ದಾರೆ. ಇಷ್ಟೊತ್ತಿಗೆ ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ಮೇಲೆ ಕ್ರಮ ಬರ್ತಿತ್ತೋ ಇಲ್ವೋ? ಸಾಮಾನ್ಯ ನನ್ನ ಹೇಳುವಂತ ಅಭಿಪ್ರಾಯ. ನಾವು ಏನಾದ್ರು ತಪ್ಪು ಮಾಡಿದ್ರೆ, ನಮ್ಮಿಂದ ಏನಾದ್ರು ಅವ್ಯವಹಾರ ಆಗಿದ್ರೆ ಇಲಾಖೆಯವರು ನಮ್ಗೆ ಅಷ್ಟು ಸುಲಭವಾಗಿ ಬಿಡ್ತಿದ್ರ? ಯಾಕಂದ್ರೆ ಇದು ಹಣ ಎಲ್ಲ ಪೂರ್ತಿ ಸರ್ಕಾರದ ಹಣ ಅಲ್ವಾ? ಯಾರಿಗೂ ಅಷ್ಟು ಸುಲಭವಾಗಿ ಬಿಡುವಂತ ಇದು ಬರೋದಿಲ್ಲ. ಅಂಥದ್ರಲ್ಲಿ ಇವರು ನಮ್ಮ ಎಲ್ಲರ ಸಲ ಮಾಡ್ತಾ ಇದ್ದಾರೆ. ಕಳೆದ ಒಂದು ಮಹಾಸಭೆಯಲ್ಲಿ ನಾವು ಅವ್ರ ವಿರುದ್ಧ ಇದು ತಗೊಂಡಿದ್ವಿ. ಯಾರು ಹೇಳಿ? ಎಲ್ಲಾ ಸದಸ್ಯರು ಅಭಿಪ್ರಾಯ ತಗೊಂಡು ಅವ್ರ ಸದಸ್ಯತ್ವನು ಸಹ ಕ್ಯಾನ್ಸಲ್ ಮಾಡಿದೀವಿ. ಈಗ ಯಾರ್ದು? ಇವ್ರದ್ದು ರತ್ನನಾಯಕ್ ಅವ್ರದ್ದು ಸದಸ್ಯತ್ವನು ಕಳೆದ ಮಹಾಸಭೆಯಲ್ಲಿ ತೀರ್ಮಾನ ಆಗಿ ಅದು ಆಗೈತೆ. ಅವರು ಹತಾಶರಾಗ್ಬಿಟ್ಟು ಏನೇನು ಹೇಳಿ ಈಗ ತಗೊಂಡ್ ಬಂದು ಅಲ್ಲಿ ಸಿಕ್ಲಿಲ್ಲ ನ್ಯಾಯ ಅಂತಾರೆ. ಸುಮ್ನೆ ನ್ಯಾಯ ಅನ್ನೋದೇನು ಯಾರ ಮನೆ ಸ್ವತ್ತ? ಅದು ಏನ್ ನಿಜ ಇರ್ತದೆ, ನ್ಯಾಯ ಏನಿರ್ತದೆ ಅದೇ ಬರ್ಬೇಕಲ್ವಾ? ಅದು ಬಿಟ್ಟು ಬೇರೆ ಏನು ಬರೋದಿಲ್ಲ. ಈಗ ನೋಡಿ 12 ಕೋಟಿ ಈಗ ಇದು ದುಡ್ಡು ಬಂದಿರೋದು ಸಂಘದ ಮುಖಾಂತರ ಯಾರಿಗೆ ಬಂದೈತೆ? ರೈತರಿಗೆ ತಾನೇ ಬಂದಿರೋದು.
ನಮ್ಗಲ್ಲವಲ್ಲ ಯಾರಿಗೇನು ನಾವೇನು ಡೈರೆಕ್ಟರ್ಗಳಾಗ್ಲಿ ಅಧ್ಯಕ್ಷರಾಗಲಿ ಮಡಿಕೊಳಕ್ ಕೊಟ್ಟಿರ್ತಾರೆ ಸರ್ಕಾರ ರೈತರಿಗೆ ಅನುಕೂಲಕ್ಕೋಸ್ಕರ. ಅದು ಬಡ್ಡಿ ಶೂನ್ಯ ಬಡ್ಡಿಯಲ್ಲಿ ಕೊಡ್ತಾ ಇದೆ ಸರ್ಕಾರ. ಯಾತಕ್ಕೆ? ರೈತರು ಅಭಿವೃದ್ಧಿ ಆಗ್ಲಿ, ಅನುಕೂಲ ಆಗ್ಲಿ, ರೈತರಿಗೆ ಒಂದೊಂದು ಉದ್ದೇಶದಿಂದ ಕೊಡ್ತಾ ಇದಾರಲ್ವಾ. ಇವೆಲ್ಲ ಕುಂಠಿತ ಮಾಡಿದಾಗ ಈಗ ಒಂದು ಸಂಘ ಏನಾದ್ರು ಒಂದು ವ್ಯತ್ಯಾಸ ಆಗಿ ಸಂಘ ಏನಾದ್ರು ಎಡವಟ್ಟಾದ್ರೆ ಎಷ್ಟು ಜನಕ್ಕೆ 2,000 ಜನ ನಮ್ಮಲ್ಲಿ ಸದಸ್ಯರಿದ್ದಾರೆ, ಎಲ್ಲಾರ್ಗು ತೊಂದರೆ ಆಗುತ್ತೆ ತಾನೆ ಅದು ಅಲ್ವಾ. ಆ ಉದ್ದೇಶದಿಂದ ದಯವಿಟ್ಟು ಇವರು ಮಾಡಿರೋ ಇದು ಆರೋಪ ಎಲ್ಲ ಪೂರ್ತಿ ಸುಳ್ಳು. ನಿಜ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಮೇಲೆ ಕ್ರಮನೂ ಆಗಿರೋದು. ಅವ್ರು ಮಾಡಿ ಆಗ್ಲೇ 2 ವರ್ಷದಿಂದ ನಮ್ಮ ಹಿಂದೆ ಬಿದ್ದಿದ್ದಾರೆ, ನಮ್ಮ ಸಂಘದ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ಕಳೆದ ಮಹಾಸಭೆಯಲ್ಲಿ ನಾವು ಅವ್ರ ವಿರುದ್ಧನ ಸದಸ್ಯತ್ವ ವಜಾ ಮಾಡಕ್ಕೆ ಎಲ್ಲ ತೀರ್ಮಾನ ತಗೊಂಡು ವಜಾನು ಆಗಿ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟ ಇದನ್ನು ಕಳಿಸಿದೀವಿ ನಾವು. ಅದರಿಂದ ಮಾಡ್ತಾರೆ. ಈಗ ನಮಗಿಂತ ಮುಂಚೆ ಇದ್ದವರು ಹಿರಿಯವರಾದಂತ ಪ್ರಕಾಶನ್ ಅವರು ಇದ್ದಾರೆ, ಅವರು ಅಧ್ಯಕ್ಷರಾಗಿದ್ರು ನನ್ಗಿಂತ ಮುಂಚೆ ಅವಧಿಯಲ್ಲಿ. ಈಗ ಅವರು ಸಹ ಅದ್ರ ಬಗ್ಗೆ ಒಂಚೂರು ಮಾತಾಡ್ತಾರೆ, ಅದನ್ನು ಕೇಳಿ. ನಮ್ಮ ಸದಸ್ಯರು ಇದ್ದಾರೆ, ಅವರು ಮಾತಾಡ್ತಾರೆ.